These arithmetic logic circuits we are learning under something called combinational logic circuits. Combinational logic gates ಅಥವಾ circuits we are studying arithmetic logic circuits. ಅದು ಹೇಳ್ಕೊಟ್ಟೆ ಬಟ್ ಸ್ಟಿಲ್ ಇನ್ನೊಂದ್ಸಲ ಹೇಳ್ಕೊಡ್ತಿದ್ದೀನಿ ನೋಡಿ. ಈ ಅರ್ಥಮೆಟಿಕ್ ಲಾಜಿಕ್ ಸರ್ಕ್ಯೂಟ್ಸ್ ಏನಿದೆ ಅಥವಾ ಕಾಂಬಿನೇಷನಲ್ ಲಾಜಿಕ್ ಗೇಟ್ಸ್, ಕಾಂಬಿನೇಷನಲ್ ಲಾಜಿಕ್ ಸರ್ಕ್ಯೂಟ್ಸ್ ಅಥವಾ ಗೇಟ್ಸ್ ಅಂದ್ರೇನು, ವಿ ಆರ್ ಗೋಯಿಂಗ್ ಟು ಯೂಸ್ ಡಿಫ್ರೆಂಟ್ ಟೈಪ್ಸ್ ಆಫ್ ಗೇಟ್ಸ್ ಟು ಪರ್ಫಾರ್ಮ್ ಸರ್ಟೇನ್ ಆಪರೇಷನ್ಸ್. ಅಂದರೆ ಏನೋ ಒಂದು ಅಚೀವ್ ಮಾಡೋದಕ್ಕೆ, ಯಾವುದೋ ಒಂದು ಆಪರೇಷನ್ನ ಪರ್ಫಾರ್ಮ್ ಮಾಡೋದಕ್ಕೆ ವಿ ಆರ್ ಗೋಯಿಂಗ್ ಟು ಯೂಸ್ ಲಾಜಿಕ್ ಗೇಟ್ಸ್ ಇನ್ ಎ ಡಿಫ್ರೆಂಟ್ ಕಾಂಬಿನೇಷನ್. ದಟ್ ಈಸ್ ನಥಿಂಗ್ ಬಟ್ ಕಾಂಬಿನೇಷನಲ್ ಲಾಜಿಕ್ ಗೇಟ್ಸ್. Under that, arithmetic logic circuits. So what are arithmetic logic circuits? Aita? So arithmetic logic circuits are combinational logic circuits which performs arithmetic operations. Andre what are arithmetic logic circuits andre definition kelalla but ಬರ್ದಿಟ್ಕೊಳ್ಳಿ ಆಯ್ತಾ. What are arithmetic logic circuits andre these are combinational logic circuits which are used to perform arithmetic operations. So to perform arithmetic operations, so what are arithmetic operations? Like addition, subtraction, aita, and division and multiplication. See, multiplication is nothing but repetitive addition and division is nothing but repetitive subtraction. Arithmetic logic circuits na use ಮಾಡ್ಕೊಂಡು ನಾವೇನು ಮಾಡ್ಬೋದು, arithmetic operations ನ ಮಾಡ್ಬೋದು, like addition and subtraction. Done. ಇದರಲ್ಲಿ ಫಸ್ಟ್ ಒನ್ ನಾವು ಓದೋದು ಯಾವುದು ಅಂತಂದರೆ ಹಾಫ್ ಆ್ಯಡರ್. ಯಾವುದು? ಹಾಫ್ ಆ್ಯಡರ್. ನೋಡಿ, ಅರ್ಥಮೆಟಿಕ್ ಲಾಜಿಕ್ ಸರ್ಕ್ಯೂಟ್ಸು ತುಂಬ ಇಂಪಾರ್ಟೆಂಟ್ ಬಿಕಾಸ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಒನ್ ಕ್ವೆಶನ್ ಐದರ್ ಫಾರ್ 3 marks ಆರ್ ಫಾರ್ 5 marks. ಐದರ್ 3 marks ಅಥವಾ 5 marks ಬಂದೇ ಬರುತ್ತೆ ಆ್ಯಂಡ್ ಇಟ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಆಲ್ಸೋ. ಸರಿನಾ? ಈಗ what is half adder? See, definition ಏನು ಅಂದರೆ ಹಾಫ್ ಆ್ಯಡರ್ದು, ಹಾಫ್ ಆ್ಯಡರ್ is a arithmetic logic circuit. Half adder is a arithmetic logic circuit which adds 2 bits. ನಾನು ಫುಲ್ ಡೆಫಿನೇಷನ್ ಬರೀತಲ್ಲ, ಕೆಲವೊಂದು ಬಾಯಲ್ಲಿ ಹೇಳ್ತಾ ಇದ್ದೀನಿ, ಕೆಲವೊಂದು ಹೇಳ್ತಾ ಇದ್ದೀನಿ. ಹಾಫ್ ಆ್ಯಡರ್ ಅಂದ್ರೇನು? ಇಟ್ ಈಸ್ ಅ ಅರ್ಥಮೆಟಿಕ್ ಲಾಜಿಕ್ ಸರ್ಕ್ಯೂಟ್ ಅಥವಾ ಇಟ್ ಈಸ್ ಅ ಕಾಂಬಿನೇಷನಲ್ ಲಾಜಿಕ್ ಸರ್ಕ್ಯೂಟ್, ವಾಟ್ ಎವರ್ ಇಟ್ ಈಸ್ ಎ arithmetic logic circuit which adds 2 bits and gives output as sum and carry. ಆಯಿತಾ? ಅಂದರೆ ಹಾಫ್ ಆ್ಯಡರ್ ಏನು ಮಾಡುತ್ತೆ, 2 ಬಿಟ್ನ ಆ್ಯಡ್ ಮಾಡುತ್ತೆ, 2 ಬಿಟ್ನ, ಓನ್ಲಿ 2 bits, ಇಟ್ ಕ್ಯಾನ್ ಆ್ಯಡ್ ಓನ್ಲಿ 2 bits, ದೆನ್ ಇಟ್ ಗಿವ್ಸ್ ಔಟ್ಪುಟ್ ಆಸ್ ವಾಟ್, ಸಮ್ ಆ್ಯಂಡ್ ಕ್ಯಾರಿ. ಸರಿನಾ? ಸೊ ಇದರದ್ದು ಬ್ಲಾಕ್ ಡಯಾಗ್ರಾಮ್ ಹೆಂಗೆ ಬರುತ್ತೆ ನೋಡಿ. ಎಕ್ಸಾಮಲ್ಲಿ 3 marks ಕೇಳಿದ್ರೆ ಇದೇ ಥರ ಬರೀಬೇಕು. ಫಸ್ಟು ಡೆಫಿನೇಷನ್ ಬರೀತೀರಾ, ಆಮೇಲೆ ಬ್ಲಾಕ್ ಡಯಾಗ್ರಾಮ್ ಬರೀತೀರಾ, ಅದಾದಮೇಲೆ ಟ್ರೂತ್ ಟೇಬಲ್, ದೆನ್ ಟೈಮಿಂಗ್ ಡಯಾಗ್ರಾಮ್, ದೆನ್ ಫಾಲೋಡ್ ಬೈ ಲಾಜಿಕ್ ಸರ್ಕ್ಯೂಟ್. ಸೊ ಬ್ಲಾಕ್ ಡಯಾಗ್ರಾಮ್ ಹೆಂಗೆ ಅಂತಂದರೆ, ಇದು ಒಂದು ಹಾಫ್ ಆ್ಯಡರು, ಇದು ಹಾಫ್ ಆ್ಯಡರು. ಸಿನ್ಸ್ ಇಟ್ ಕ್ಯಾನ್ ಆ್ಯಡ್ 2 bits, ಸೊ ಎ ಒಂದು ಇನ್ಪುಟ್ಟು, ಬಿ ಇನ್ನೊಂದು ಇನ್ಪುಟ್ಟು, ಸೊ ದೀಸ್ 2 ಆರ್ ಕಾಲ್ಡ್ ಇನ್ಪುಟ್ ಸೈಡ್ ಆಯಿತು. ನಿಮಗೆ ಔಟ್ಪುಟ್ಟಲ್ಲಿ ಏನು ಬರ್ತಿದೆ, ಸಮ್, ಆಮೇಲೆ ಇನ್ನೊಂದು ಔಟ್ಪುಟ್ ಏನು ಬರುತ್ತೆ, ಕ್ಯಾರಿ. ಆಯಿತಾ? ಸಮ್ದು ಆಲ್ಜಿಬ್ರಿಕ್ ಅಥವಾ ಬೂಲಿಯನ್ ಎಕ್ಸ್ಪ್ರೆಷನ್ ಏನು ಅಂತಂದರೆ ಎ ಎಕ್ಸ್ಕ್ಲೂಸಿವ್ ಬಿ. ಕ್ಯಾರಿದು ಔಟ್ಪುಟ್ ಏನು ಅಂದರೆ ಎ ಡಾಟ್ ಬಿ. ಸೊ ಇವೆರಡು ಕೂಡ ಔಟ್ಪುಟ್ಸ್ ಆಯಿತು. ಇದು ಬ್ಲಾಕ್ ಡಯಾಗ್ರಾಮ್. ಸರಿನಾ? ಈಗ ಇದಕ್ಕೆ ನೀವು ಏನಂತ ಹೇಳ್ತೀವಿ, ಟ್ರೂತ್ ಟೇಬಲ್ನ ಬಿಲ್ಡ್ ಮಾಡಿ. ಸೊ ಬೇಸ್ಡ್ ಆನ್ ಟ್ರೂತ್ ಟೇಬಲ್ ಯು ಕ್ಯಾನ್ ಬಿಲ್ಡ್ ಯೋರ್ ಏನಂತ ಹೇಳ್ತೀವಿ, ಸರ್ಕ್ಯೂಟ್, ಆರ್ ಇವನ್ ಬೇಸ್ಡ್ ಆನ್ ಸಿಂಪಲ್ ಈ ಸಮ್ಮು ಮತ್ತು ಕ್ಯಾರಿ ಎಕ್ಸ್ಪ್ರೆಷನ್ಸ್ ಗೊತ್ತಿದ್ರೆ ನಾವು ನಮ್ಮ ಲಾಜಿಕ್ ಸರ್ಕ್ಯೂಟ್ನ ಬಿಲ್ಡ್ ಮಾಡಬಹುದು. ಆಲ್ರೆಡಿ ಡಿಸ್ಕಸ್ ಮಾಡಿರೋದ್ರಿಂದ ಸ್ವಲ್ಪ ಫಾಸ್ಟಾಗಿ ಹೋಗ್ತಾ ಇದ್ದೀನಿ. ಟ್ರೂತ್ ಟೇಬಲ್ ಫಸ್ಟು ಗೋ ಫಾರ್ ಇನ್ಪುಟ್ಸ್ ಏನಿದೆ, ಎ ಮತ್ತು ಬಿ. ದೆನ್ ಗೋ ಫಾರ್ ಔಟ್ಪುಟ್ಟಲ್ಲಿ ಏನು ಬರುತ್ತೆ ನಿಮಗೆ, ಸಮ್ ಅಂದರೆ ಎ ಎಕ್ಸ್ಕ್ಲೂಸಿವ್ ಬಿ, ದೆನ್ ಕ್ಯಾರಿ ಅಂದರೆ ಎ ಡಾಟ್ ಬಿ, ವಾಟ್ ಎವರ್. ಸಿ, ಅಡಿಷನ್ ಮಾಡೋಕ್ಕೆ ಬೇಕು ಅಂತಂದರೆ ನಿಮಗೆ ನಾರ್ಮಲ್ ಅಡಿಷನ್ ಹೆಂಗೆ ಮಾಡ್ತೀರೋ ಹಾಗೆ ಮಾಡಿ.
ಸೊ ನಾರ್ಮಲ್ ಅಡಿಷನ್ ಹೆಂಗೆ ಮಾಡ್ತೀರಾ, 0 + 0 0 ಕ್ಯಾರಿ 0, 0 + 1 1 ಕ್ಯಾರಿ ಏನೂ ಇಲ್ಲ 0, 1 + 0 1 + 0 1 ಕ್ಯಾರಿ 0, 1 + 1 ಎಷ್ಟು, ಆ್ಯಕ್ಚುಲಿ 2, 2ನ ಹೆಂಗೆ ಬರೀತೀವಿ ನಾವು ಡಿಜಿಟಲಲ್ಲಿ 1 0, ಕರೆಕ್ಟ್ ಅಲ್ವಾ. ಸೊ 1 + 1 ಅಂದರೆ 0 ಕ್ಯಾರಿ 1. ಸೊ 1 + 1 ಈಸ್ 2 ಆ್ಯಕ್ಚುಲಿ, 2 ಅಂದರೆ ಡಿಜಿಟಲಲ್ಲಿ 1 0 ಅಂತ ಬರಿತೀವಿ. ಸೊ 1 + 1 ಈಸ್ 0, ದೆನ್ ಕ್ಯಾರಿ ಎಷ್ಟು 1. ನೀವು ಈ ಟ್ರೂತ್ ಟೇಬಲ್ನ ನೆನಪಿಟ್ಕೊಂಡಿದ್ರು ಕೂಡ ನೀವೇನು ಮಾಡ್ಬೋದು, ಲಾಜಿಕ್ ಸರ್ಕ್ಯೂಟ್ನ ಬರೀಬೋದು, ಸರಿನಾ. ಸೊ ನೀವು ಲಾಜಿಕ್ ಸರ್ಕ್ಯೂಟ್ನ ಬರೀಬೇಕು ಅಂತಂದರೆ ಇಟ್ ಈಸ್ ಎನಫ್ ಇಫ್ ಯು ರಿಮೆಂಬರ್ ವಾಟ್, ಏನೋ ಟ್ರೂತ್ ಟೇಬಲ್. ಸುಮ್ಮನೆ ಆ್ಯಡ್ ಮಾಡಿ ಅಷ್ಟೇ. 0 + 0 0 ಕ್ಯಾರಿ 0, 0 + 1 is 1 ಕ್ಯಾರಿ 0, 1 + 0 is 1 ಕ್ಯಾರಿ 0, 1 + 1 is 0 ಕ್ಯಾರಿ 1. ಈ ಒಂದು ಪರ್ಟಿಕ್ಯುಲರ್ ಟ್ರೂತ್ ಟೇಬಲ್ನ ನೋಡಿದ್ರೆ ಈ ಸಮ್ನ ಅಬ್ಸರ್ವ್ ಮಾಡಿ. ಸಮ್ ಏನಾಗ್ತದೆ, ಆಡ್ ಇನ್ಪುಟ್ಸ್ ಹೈ ಇದ್ದರೆ ಮಾತ್ರ ಔಟ್ಪುಟ್ ಹೈ ಇದೆ. 0 1 ಹೈ, 1 0 1. ಸೊ ಇದು ಎಕ್ಸ್ಕ್ಲೂಸಿವ್ ಆರ್ ಗೇಟ್ ಆಪ್ರೇಷನ್ ತಾನೆ. ಸೊ ಅದರಿಂದ ನಾವೇನು ತೊಗೊಂಡ್ವಿ, ಸಮ್ ಅಂದರೆ ಎಕ್ಸ್ಕ್ಲೂಸಿವ್ ಆರ್ ಆಪ್ರೇಷನ್ ಆಗುತ್ತೆ. ನಮಗೆ ಕ್ಯಾರಿನಲ್ಲಿ ಏನಾಗ್ತದೆ, ಆ್ಯಂಡ್ ಆಪ್ರೇಷನ್ ಬೋತ್ ದ ಇನ್ಪುಟ್ಸ್ ಆರ್ ಹೈ, ದ ಔಟ್ಪುಟ್ ಈಸ್ ಹೈ. ಇದಕ್ಕೆ ನೀವು ಏನಂತ ಹೇಳ್ತೀವಿ, ಲಾಜಿಕ್ ಸರ್ಕ್ಯೂಟ್, ಆಯಿತಾ, ಲಾಜಿಕ್ ಸರ್ಕ್ಯೂಟ್ ಫೈನಲ್ ಆಗಿ. ಸೊ ಲಾಜಿಕ್ ಸರ್ಕ್ಯೂಟ್ ಹೆಂಗೆ ಹಾಕ್ತೀರಾ, ಫಸ್ಟು 2 ಇನ್ಪುಟ್ ಇದೆಯಲ್ವಾ, ಒಂದು ಎ ಇನ್ನೊಂದು ಬಿ. ಸೊ ಎ ಈಸ್ 1 ಇನ್ಪುಟ್, ಬಿ ಈಸ್ 1 ಇನ್ಪುಟ್. ಎ ಎಕ್ಸ್ಕ್ಲೂಸಿವ್ ಆರ್ ಗೇಟಿಗೆ ಕೊಡ್ತಿದ್ದೀನಿ ನಾನು. ಎ ಎಕ್ಸ್ಕ್ಲೂಸಿವ್ ಆರ್ ಗೇಟಿಗೆ ಕೊಟ್ಟರೆ ಔಟ್ಪುಟ್ ಏನು ಬರುತ್ತೆ ಈಗ, ಸಮ್ ಇಸ್ ಈಕ್ವಲ್ ಟು ಎ ಎಕ್ಸ್ಕ್ಲೂಸಿವ್ ಬಿ. ಡನ್. ಸಮ್ ಇಸ್ ಈಕ್ವಲ್ ಟು ಎ ಎಕ್ಸ್ಕ್ಲೂಸಿವ್ ಬಿ ಬಂತು, ಬಿಕಾಸ್ ಸಮ್ ಏನು ಎ ಎಕ್ಸ್ಕ್ಲೂಸಿವ್ ಬಿ. ಕ್ಯಾರಿ ಏನು ಬೇಕು, ಎ ಡಾಟ್ ಬಿ ಅಂದರೆ ಆ್ಯಂಡ್ ಗೇಟು. ಸೊ ಎ ಬಿ ಆ್ಯಂಡ್ ಗಿವ್ ಇಟ್ ಟು ಆ್ಯಂಡ್ ಗೇಟ್. ಸೊ ಆ್ಯಂಡ್ ಗೇಟ್ ಕೊಟ್ಟರೆ ಔಟ್ಪುಟ್ ಏನು ಬರುತ್ತೆ ಈಗ, ಕ್ಯಾರಿ ಈಸ್ ನಥಿಂಗ್ ಬಟ್ ಎ ಡಾಟ್ ಬಿ. ಆಯಿತಾ, ನೋಡಿ, ಸಮ್ ಇಸ್ ಈಕ್ವಲ್ ಟು ಎ ಎಕ್ಸ್ಕ್ಲೂಸಿವ್ ಬಿ, ಕ್ಯಾರಿ ಈಸ್ ಈಕ್ವಲ್ ಟು ಎ ಡಾಟ್ ಬಿ. ಇಷ್ಟು ಬರೋದ್ಮೇಲೆ ಟೈಮಿಂಗ್ ಡಯಾಗ್ರಾಮ್ಸ್. ಈ ಟೈಮಿಂಗ್ ಡಯಾಗ್ರಾಮ್ ಇಸ್ ಯೂಶಲಿ ಆಪ್ಷನಲ್, ಬರೆಯೋದೇನು ಕಷ್ಟ ಏನಲ್ಲ. ಸೊ ಫಸ್ಟು ಇನ್ಪುಟ್ ಎ, ಇನ್ಪುಟ್ ಬಿ, ಸಮ್ ಆ್ಯಂಡ್ ಕ್ಯಾರಿ. ಸೊ ಇದು ಎ, ಇದು ಬಿ, ಇದು ನಾನಿಲ್ಲಿ ಜಾಗ ಇಲ್ಲ, ಸೊ ಸ್ವಲ್ಪ ಸಿಂಪಲಾಗಿ ಬರೀತಿದ್ದೀನಿ. ಸಮ್, ಇದು ಕ್ಯಾರಿ, ಸರಿನಾ. ಸೊ ಈಗ ನಾವು ಡಿಸ್ಕ್ರೀಟ್ ಟೈಮ್ ಇಂಟರ್ವಲ್ಸ್ನ ಮಾಡ್ಕೊಳ್ಳೋಣ. ಡನ್. ಸೊ ಈಗ ನೋಡಿ, ಎ ಇನ್ಪುಟ್ ಏನು ಕೊಡ್ತಿದ್ದೀರಾ, ಫಸ್ಟು 0, 1 more input is 0, next input is 1, ಆಮೇಲೆ ಮತ್ತೆ 1. ಸೊ ಯು ಹ್ಯಾವ್ 0 0 1 1. ನೆಕ್ಸ್ಟು 0, ದೆನ್ 1, ನೆಕ್ಸ್ಟು 0, ದೆನ್ ಅಗೇನ್ 1. ಸೊ ಇಷ್ಟಾಯಿತು, 2 ಇನ್ಪುಟ್ಸ್ ಆಯಿತು. ವಾಟ್ ಇಸ್ 0 + 0 0, ಕ್ಯಾರಿ ಈಸ್ 0. ಸೊ 0 0, 0 + 1 is 1, ಸೊ ಸಮ್ ಈಸ್ 1, ಕರೆಕ್ಟಾ. ಇದು ಕೂಡ 1 ಬರುತ್ತೆ, ದೆನ್ ಇದು 0. ಬಟ್ ಇಲ್ಲಿ 0 0 1 ನೋಡಿ. ಇದು ಹಾಫ್ ಆ್ಯಡರ್ ಬೈ ಯೂಸಿಂಗ್ ಬೇಸಿಕ್ ಗೇಟ್ಸ್. ದಿಸ್ ಇಸ್ ಹಾಫ್ ಆ್ಯಡರ್ ಬೈ ಯೂಸಿಂಗ್ ಬೇಸಿಕ್ ಗೇಟ್ಸ್, ಸರಿನಾ. ನಿಮಗೆ ಎಕ್ಸಾಮಲ್ಲಿ ಇಂಪ್ಲಿಮೆಂಟ್ ಹಾಫ್ ಆ್ಯಡರ್ ಅಥವಾ ರಿಯಲೈಸ್ ಹಾಫ್ ಆ್ಯಡರ್ ಬೈ ಯೂಸಿಂಗ್ ಬೇಸಿಕ್ ಗೇಟ್ಸ್ ಓನ್ಲಿ ಅಂದರೆ ಬೇಸಿಕ್ ಗೇಟ್ಸ್ನ ಯೂಸ್ ಮಾಡಿಕೊಂಡೇ ಮಾಡಬೇಕು. ಎಲ್ಲಿಂದ ಎಲ್ಲಿವರೆಗೂ ಸ್ಟಾರ್ಟ್ ಮಾಡ್ತೀರಾ, ಫಸ್ಟ್ ರೈಟ್ ದ ಡೆಫಿನೇಷನ್ ಆಫ್ ಹಾಫ್ ಆ್ಯಡರ್, ದೆನ್ ರೈಟ್ ದ ಬ್ಲಾಕ್ ಡಯಾಗ್ರಾಮ್, ಅದಾದಮೇಲೆ ಟ್ರೂತ್ ಟೇಬಲ್ ಬರೀರಿ, ಫಾಲೋಡ್ ಬೈ ಲಾಜಿಕ್ ಸರ್ಕ್ಯೂಟ್, ದೆನ್ ಫಾಲೋಡ್ ಬೈ ಟೈಮಿಂಗ್ ಡಯಾಗ್ರಾಮ್, ಸರಿನಾ. ಇಫ್ ಯು ವಿಶ್ ಯು ಕ್ಯಾನ್ ಟೇಕ್ ಅ ಸ್ಕ್ರೀನ್ ಶಾಟ್ ಆಫ್ ದಿಸ್.